ಸಂತೋಷದ ವಿಚಾರದಲ್ಲಿ ನಾವು ಒಬ್ಬರನ್ನೊಬ್ಬರು ಮೀರ್ಸೋ ಆಗಿದ್ದೀವಿ ಈಗ. ಅಲ್ವಾ ಮತ್ತೆ ನನಗಂತೂ ನಮ್ಮ ಜಾನು ಆ ತೋಟದ ಮನೆಯಿಂದ ಇಲ್ಲಿಗೆ ಯಾವಾಗ ಬರ್ತಾಳೋ ಅಂತ ಅನ್ನಿಸ್ಬಿಟ್ಟಿತ್ತು. ಇದೇನಿದು ಎಲ್ಲ ಮಂಗಳಾರತಿಗೆ ಸುಮ್ಕಾಬಿಟ್ರಲ್ಲ. 21 ಬಸ್ಗೆ ಹೊಡಿಬೇಕು. ಇಪ್ಪತ್ತೊಂದು ಬಸ್ಕಿನ ಅಯ್ಯೋ ಹ್ಞೂ, ಯಾರು ಜಾಸ್ತಿ ಬಸ್ಗೆ ಹೊಡಿತಾರೋ ಅವ್ರಿಗೆ ಕಡುಬು ಒಬ್ಬಟ್ಟು ಎಲ್ಲ. ಏ ರಾಮ, ನೀನು ಇದನ್ನ ಇನ್ನ ಬಿಟ್ಟಿರಿ ಅನ್ಲ. ಏನಿಲ್ಲ ಬೀಗ್ರೆ, ಅವ್ನು ಮೊದಲೇ ಪೈಲ್ವಾನ, ಎಲ್ಲರಿಗಿಂತ ಜಾಸ್ತಿ ಬಸ್ಕಿ ಹೊಡೆದು ಜಾಸ್ತಿ ಕಡುಬು ತಿನ್ನೋಣ ಅಂತ ಆಸೆ ಅಷ್ಟೇ. ಅಪ್ಪಯ್ಯ ಅದೆಲ್ಲ ನಂಗೆ ಗೊತ್ತಿಲ್ಲ, ಹೊಡಿಲೇಬೇಕು. ಆತ ಮಾರ, ಹೊಡಿತೀವಿ. ಬೀಗ್ರೆ ಶುರು ಮಾಡ್ಕೊಳ್ಳಿ. ನಾನು ಕಡುಬು ತಿನ್ನಂಗಿಲ್ಲ. ಯಾವ್ದು ಹೊಡೀರಿ ನೀವು, ಪರವಾಗಿಲ್ಲ. ಹಬ್ಬದ ದಿನ ಏನಾಕಿಲ್ಲ ತಿನ್ನಿ. ಹೊಡ್ರಿ ಸೂರಜ್. ಎರಡು ಮೂರು ಅಪ್ಪಯ್ಯ ಸರಿಯಾಗಿ ಹೊಡಿಬೇಕು ನೀವು. ಸರಿಯಾಗಿ ಹೊಡೀರಿ. ಏ ಯಾಕ್ರಮ್ಮ ಸುಮ್ಮನೆ ನಿಂತ್ಕೊಂಡಿದ್ದೀರಿ? ಹೊಡ್ರಿ, ಇಲ್ಲ ಅಂದ್ರೆ ಕಡುಬು ಸಿಗಲ್ಲ ನಿಮ್ಗೆ. ಹೊಡೀರಿ ಹೊಡೀರಿ ಅದಕ್ಕ ಒಂದ್ಸಲ ಕೂತಿದ್ದೆ ಹೇಳ್ಬಿಟ್ಟು ನೀವು ರಾಮಂಗ್ ಸಮಾಧಾನ ಆಗ್ಬೇಕಲ್ಲ. ಬಿಗ್ರೆ ಕಾಲು ನೋವಾದ್ರೂ ಬಿಟ್ಬಿಡಿ ಸಾಕು. 21 ಅಂದಂದಾಗಿದೆ, ಇನ್ನ 21 ಅಂತಿರಾಗ್ಲೆ. ಬಿಗ್ರೆ ಸಾಕು ಬಿಡಿ. ಇದೇನಿದು ಎಲ್ಲ 7 ಗಂಟೆಗೆ ಸುಸ್ತಾಗ್ಬಿಟ್ರೆ ಎಲ್ಲ ಕಡುಬು ನಂಗೆ. ರಾಮ, ಅದು ದ್ಯಾವ್ರಿಗೆ ನಿನಗೆ ಬೇರೆ ಮಡಗಿದ್ದೀನಿ. ನಮ್ ರಾಮಂಗೆ ಕಡುಬು ಅಂದ್ರೆ ತುಂಬಾ ಆಸೆ, ಅದಕ್ಕೆ ಈಗ ಆಡ್ತಾನೆ. ಸರ್ದಕ್ಕ, ಬೀಗರಿಗೆ ಊಟಕ್ಕೆ ರೆಡಿ ಮಾಡಿ. ಆಯ್ತು ಸಾಹೇಬ್ರೆ. ಇಲ್ಲ ಸಾಹೇಬ್ರೆ, ನಾವು ಊಟಕ್ಕೆ ಬಂದಿಲ್ಲ. ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾವು ಹೊರಡ್ತೀವಿ. ಅಯ್ಯೋ, ಹಬ್ಬದ ದಿನ ದೊಡ್ಡ ಮನೆಗೆ ಬಂದು ಊಟ ಮಾಡದೆ ಹಾಗೆ ಹೋಗ್ತೀರಾ? ಪರವಾಗಿಲ್ಲ, ಎಲ್ಲರ ಜೊತೆ ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ನಂದಿತಾ ಅವರೇ, ನಾವು ಜಾನನ್ ನೋಡಬೇಕಾಗಿತ್ತು. ನೀವೆಲ್ಲ ಇಷ್ಟೊಂದು ಖುಷಿಯಾಗಿರೋದು ನೋಡಿ ತುಂಬ ಸಂತೋಷ ಆಯಿತು. ನಾವು ಇನ್ನೊಂದು ದಿವಸ ಬರ್ತೀವಿ. ಸರಿ, ನಿಮ್ಗೆ ಯಾವಾಗ ಬರಬೇಕು ಅಂತ ಅನ್ಸುತ್ತೋ ಅವಾಗ ಬನ್ನಿ. ಇದು ನಿಮ್ಮನೇನೆ. ಖಂಡಿತ ಸಾಹೇಬ್ರೆ, ನಾವಿನ್ ಬರ್ತೀವಿ. ಇರಿ ಜಾನಕಿ, ತಾಂಬೂಲ ಕೊಡಮ್ಮ. ಮತ್ತೆ ನಿಮಗೆ ಹೊಸದಾಗಿ ಟ್ರಾನ್ಸ್ಫರ್ ಏನು ಬಂದಿಲ್ಲ ತಾನೇ ಎಲ್ಲಿಗೂ? ಅಯ್ಯೋ ಸಾಹೇಬ್ರೆ, ಅದೇ ಹೇಳ್ಬೇಡಿ. ಇನ್ನೊಂದ್ಸಲ ಟ್ರಾನ್ಸ್ಫರ್ ಬಂದ್ರೆ ನಾನು ರಿಟೈರ್ಮೆಂಟ್ ತಗೊಂಡ್ಬಿಡ್ತೀನಿ ಅಷ್ಟೇ. ಈ ಊರಿಂದ ಹೋಗೋದೇ ಇಲ್ಲ. ಒಳ್ಳೆದಾಗ್ಲಿ. ನಾವು ಬರ್ತೀವಿ ಸಾಹೇಬ್ರೆ. ಹೋಗಿ ಬನ್ನಿ. ಬರ್ತೀವಿ. ಬರ್ತೀವಿ. ನಂದಿತಾ, ಮಾವ, ನೀನು ನಿನ್ನ ರೂಮನ್ನು ಖಾಲಿ ಮಾಡ್ಬೇಕಮ್ಮ. ಈಗ ರಾಮ ಜಾನಕಿ ಬಂದಿದ್ದಾರೆ, ಇನ್ಮೇಲೆ ಅವ್ರು ಆ ರೂಮಲ್ಲಿ ಇರ್ತಾರೆ. ನೀನು ಖಾಲಿ ಮಾಡು. ಮಾವ, ನನ್ನ ರೂಮ ಖಾಲಿ ಮಾಡಿದ್ಮ್ಯಾಕೆ ಅಕ್ಕವ್ರು ಇನ್ನೆಲ್ಲಿರ್ತಾರೆ? ಏ ಚಂದ್ರಿ, ಮಾವನ ಮುಂದೆನೆ ಮಾತಾಡ್ತೇನೆ. ಸರಿ ಮಾವ, ನಾನು ರೂಮ್ ಖಾಲಿ ಮಾಡ್ತೀನಿ. ರಾಮು ಬಾವ ಜಾನಕಿ ಅವರು ನನ್ನ ರೂಮಲ್ಲೇ ಇರಲಿ. ನನ್ನ ರೂಮ್ನ ಖಾಲಿ ಮಾಡಿ ನಾನು ಎಲ್ಲಾದ್ರೂ ಇರ್ತೀನಿ. ರಾಮು ಬಾವ, ನೀವು ಜಾನಕಿ ಅವರು ನನ್ನ ರೂಮಲ್ಲೇ ಇರಿ. ನನ್ನ ರೂಮ್ನ ಖಾಲಿ ಮಾಡಿ ನಾನು ಎಲ್ಲಾದ್ರೂ ಇರ್ತೀನಿ.
ರಾಮು ಬಾವ, ನೀವು ಜಾನಕಿಯವರು ನನ್ನ ರೂಮಲ್ಲೇ ಇರಿ. ನಾನು ಮದುವೆ ಆದ್ರೂ ನೀವೇ ಆ ಮನೆ ಇರಿ ಸೊಸೆ. ನಿಮ್ಮ ಅಧಿಕಾರನ ಯಾರು ಕಿತ್ಕೊಳಕ್ಕಾಗಿಲ್ಲ. ನೀವಿರೋ ಕೋಣೆಯಿಂದ ಹಿಡ್ದು ಅಲ್ಲಿ ಏನೇನೈತೋ ಅದೆಲ್ಲ ನಿಮ್ದೆಯ. ಅದಕ್ಕೆ ಯಾರು ಅಡ್ಡಿ ಬರೋಕ್ಕಿಲ್ಲ. ಅಯ್ಯೋ ಅದಕ್ಕೆ ಅಪ್ಪಯ್ಯ, ಅವೆಲ್ಲ ಏನು ಬೇಡ, ನಾನು ನನ್ನ ಕೋಣೆಗೆ ಇರ್ತೀನಿ. ಅದಕ್ಕೆ ಅಲ್ಲೇ ಇರಲಿ ಬಿಡಿ. ಏನಿಲ್ಲ, ಇರ್ತೀನಿ ಅಂತಿದ್ಯಾ? ನಿನ್ನ ಜೊತೆ ಈ ಮಗಿನೂ ಐತೆ ಅನ್ನೋದು ಗೆಪ್ತಿ ಬೇಡವಾ ನಿನಗೆ? ನಂದಿತಾ, ನೀನು ರೆಡಿ ಮಾಡಮ್ಮ. ಸರಿ ಮಾವ. ಅದಕ್ಕೆ ಇರಿ ಒಂದು ನಿಮಿಷ. ಅಪ್ಪಯ್ಯ, ಪಾಪ ಅವ್ರನ್ನ ಯಾಕೆ ಖಾಲಿ ಮಾಡೋಕೆ ಹೇಳ್ತಿದ್ದೀರಾ? ನಾವಿಬ್ರು ನಮ್ಮ ಕೋಣೆಗೆ ಇರ್ತೀವಿ ಬಿಡಿ. ಹೌದು ಮಾವ, ನಂದಿತಾ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ? ನಾವು ಅಲ್ಲೇ ಇರ್ತೀವಿ. ಅವ್ರನ್ನ ಬೇಕಂತ ಖಾಲಿ ಮಾಡಂತ ಹೇಳ್ತಿಲ್ಲಮ್ಮ. ಹಿರಿ ಮಗ ಹಿರಿ ಸೊಸೆ ಆ ರೂಮಲ್ಲಿ ಇರಬೇಕು ಅನ್ನೋದು ಪದ್ಧತಿ. ಪದ್ಧತಿಗಳೆಲ್ಲ ನಾವೇ ಮಾಡ್ಕೊಳ್ಳೋದಲ್ವಾ ಮಾವ? ನಾವಿಬ್ರು ಆ ರೂಮಲ್ಲೇ ಚೆನ್ನಾಗಿರ್ತೀವಿ. ಹೌದು ಅಪ್ಪಯ್ಯ, ಈಗ ನಿಮ್ಮ ಮಾತು ನಾವು ಕೇಳಿ ತೋಟದ ಮನೆಯಿಂದ ದೊಡ್ಡ ಮನೆಗೆ ಬಂದಿಲ್ವೇ? ಈಗ ನೀವು ನಮ್ಮ ಮಾತು ಕೇಳಿ. ನಮ್ಮ ಸಂತೋಷ ನಿಮಗೆ ಮುಖ್ಯ ಅಲ್ವಾ? ಎಲ್ಲ ನನಗೆ ತಿರುಗೇಟ್ ಹಾಕ್ತೀಯ? ಸರಿ ನೋಡಮ್ಮ, ಆದರೆ ರಾಮನ್ ರೂಮು ಚಿಕ್ಕದು, ನಿನಗೆ ಓಕೆನಾ? ಮಾವ, ಇಡೀ ಮನೆನೇ ನಂದಾಗಿರ್ಬೇಕಾದ್ರೆ ರೂಮ್ ಚಿಕ್ಕದು ಅಂತ ಹೇಗೆ ಹೇಳಿ? ಸರಿ, ನಿಮ್ಮಿಷ್ಟ. ನಿಮಗೆ ಎಲ್ಲಿರಬೇಕು ಅಂತ ಅನ್ಸುತ್ತೋ ಅಲ್ಲಿರಿ. ಇನ್ಮೇಕೆ ನೀವು ನಿಮ್ಮ ಕೋಣೆಗೆ ಆರಾಮಾಗಿರಿ, ಏನು ತಲೆ ಕೆಡಿಸ್ಕೋಬೇಡಿ. ಸರಿ ಬಾವ. ಶಾರದಕ್ಕ, ನೀವು ಊಟಕ್ಕೆ ರೆಡಿ ಮಾಡಿಬಿಡಿ. ಹ್ಞೂ ಶಾರದಾ, ಒಟ್ಟು ಹಸದೈತೆ, ಉಣ್ಣಕ್ಕೆ ಮಾಡ್ಕೊಂಡು ರೆಡಿ. ಹ್ಞೂ ಕಡ್ಲ, ಹ್ಞೂ ಅಮ್ಮ. ಅಂತೂ ಎಲ್ಲ ನಿನ್ನಿಷ್ಟಂಗೆ ಮಾಡ್ಕೊಂಬಿಟ್ಟಲ್ಲ. ಗಣಪತಿನೂ ನೀನು ಮಾಡಿದ್ದೆ ತಂದೆ, ಬಸ್ಕಿ ಹೊಡೆಸ್ದೆ, ಜಾಸ್ತಿ ಕಡುಬು ಸಿಗೋಂಗೆ ಮಾಡ್ಕೊಂಡೆ. ಆರಾಮಾಗಿರು, ಚೆನ್ನಾಗಿ ನಿದ್ದೆ ಮಾಡು. ನಿನಗೆ ಬೇಕಾಗಿದ್ದ ರೂಮೇ ಆರಿಸ್ಕೊಂಡೆ ಕೊನೆಗೂ ನೀನು. ಅಕ್ಕವ್ರೆ, ನಾನು ಇನ್ಮ್ಯಾಗಿ ಮನೆಯಾಗಿರಕ್ಕಿಲ್ಲ. ಇನ್ನೇನು ಆ ಟೀಚರ್ ಅಮ್ಮ ಬಂದಾಯ್ತಲ್ಲ, ಇನ್ನೂ ನಿಮಗೆ ಮರ್ಯಾದೆ ಸಿಕ್ಕಂಗೇನೆ. ನಿಮಗೆ ಮರ್ಯಾದೆ ಸಿಕ್ಕಿಲ್ಲ ಅಂದ್ಮ್ಯಾಕೆ ನಾನು ಯಾಕೆ ಮನೆಯಾಗಿರಲಿ? ನಾನು ನಮ್ಮ ಅಪ್ಪಯ್ಯನ ಮನೆಗೆ ಹೊಂಟೋಗ್ತೀನಿ. ಲೇ, ಸ್ವಲ್ಪ ಬಾಯಿ ಮುಚ್ಕೊಂಡಿರೆ. ಈಗಾಗಲೇ ನನ್ನ ಪಿತ್ತ ನೆತ್ತಿಗೇರಿದೆ, ಇನ್ನು ಕೋಪ ಬರ್ಸ್ಬೇಡ. ನಂದಿತಾ ಅವ್ರೆ, ಮಾವ ಆ ರೀತಿ ಮಾತಾಡೋದಕ್ಕೆಲ್ಲ ನೀವು ಬೇಜಾರು ಮಾಡ್ಕೋಬೇಡಿ. ಬೇಜಾರ? ಚೇಚೆ, ಹಾಗೇನೂ ಇಲ್ಲ. ಆದರೂ ನಿಮ್ಮ ಮನಸ್ಸು ತುಂಬ ದೊಡ್ಡದು ಜಾನಕಿ. ಸಾರಿ, ನಿಮ್ಮನ್ನ ಅಂತ ಹೇಳಕ್ಕೆ ಹೋಗಿ ನಿನ್ನ ಅಂತ ಹೇಳಿಬಿಟ್ಟೆ. ಇಲ್ಲ ಇಲ್ಲ, ಪರವಾಗಿಲ್ಲ. ನೀವು ನನ್ನ ಹಾಗೆ ಕರೀರಿ. ನನಗೆ ಅಕ್ಕ ತಂಗಿ ಯಾರೂ ಇಲ್ಲ. ನಿಮ್ಮನ್ನು ನಾನು ಹಾಗೆ ಅಂತ ಅನ್ಕೋತೀನಿ. ನಾನು ದೊಡ್ಡ ಮನೆಗೆ ಹೊಸಬ್ಳು. ನನ್ನ ಅಡ್ಜಸ್ಟ್ ಮಾಡಿಕೊಂಡು ಈ ಮನೆ ಪದ್ಧತಿಗಳನ್ನ ಹೇಳ್ಕೊಟ್ರೆ ಕಲ್ತ್ಕೋತೀನಿ. ಜಾನಕಿ, ನೀನು ಟೀಚರ್. ನಿನ್ನನ್ನು ನೋಡಿ ನಾವು ಕಲ್ತ್ಕೊಳ್ಬೇಕು. ನೋಡಿದ್ಯಾ ಚಂದ್ರಿ, ಟೀಚರ್ ಎಷ್ಟು ಒಳ್ಳೆಯವರು ಅಂತ? ಸರಿ ಜಾನಕಿ, ನಿನಗೆ ಏನೇ ತೊಂದರೆ ಆದರೂ ಬಂದು ನನಗೆ ಹೇಳಬೇಕು, ಸರಿನಾ? ಸರಿ. ಹೋಗು. ಇನ್ನು ಮೇಲೆ ಹೇಗೆ ಈ ಮನೇಲಿ ನೆಮ್ಮದಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ.
ಅಂತೂ ಎಲ್ರಿಗೂ ದಿಗ್ಲಿಕ್ಕಿ ಸ್ಯಾನೆ ಟೆನ್ಷನ್ ಕೊಟ್ಬಿಟ್ಟು ಕಡೀಕ್ ಮನೆಗೆ ಬಂದು ಸೇರ್ಕೊಂಡೆ. ಇವತ್ತು ರಾತ್ರಿ ಸಂದಾಗ ನಿದ್ದೆ ಮಾಡ್ತೀನಿ ಕಲ್ಲ ನಾನು. ಅಪ್ಪಯ್ಯ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಯಾವಾಗಲೂ ಆರಾಮಾಗಿದ್ರೇ ನಾವೆಲ್ಲರೂ ಸಂದಾಗಿರೋಕ್ಕಾಗೋದು. ನಾನು ಹಂಗೆ ಇರಬೇಕು ಅಂದರೆ ನೀನು ಇನ್ಮ್ಯಾಕೆ ಯಾವತ್ತೂ ಈ ಥರ ತಿಕ್ಕಲ್ನಂಗೆ ಆಡ್ಬಾರ್ದು. ಅದು ಬಿಡಿ, ಅದೇ ಯಾಕೆ ಇವಾಗ ನಾ ಮನೆಗೆ ಬಂದಾಯ್ತಲ್ಲ. ಅಲ್ಲ ಕಣ್ರಮ್ಮ, ನೀನು ಯಾಕೆ ಹಂಗೆ ಮಾಡಿದೆ ಅಂತ ಯಾರಿಗೂ ಗೊತ್ತಾಗನೇ ಇಲ್ವಲ್ಲೋ. ಬೇರೆ ಯಾರಿಗೂ ಹೇಳೋದು ಬೇಡ, ನೀನು ನಿಮ್ಮ ಅಪ್ಪ ಹೆಂಗೂ ಹೇಳೋಕ್ಕಿಲ್ಲ. ಅದಕ್ಕೆ ಈ ವಿಷಯ ನನಗೆ ನಿಮಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಾಗ್ತಿಲ್ಲ. ನೀವೇನು ಚಿಂತೆ ಮಾಡಬೇಡಿ. ಆಂಜನಪ್ಪನ ಮೇಲೆ ಆಣೆ. ಹಾಂ ಏನೋ ಅದು ಬಿಡಿ ಅಪ್ಪಯ್ಯ, ಏನೋ ಗೊತ್ತಿಲ್ಲದೆ ಹೊಂಟೋಗ್ಬಿಟ್ಟೆ. ಅದೇ ಯಾಕೆ ಅಂತ. ಅಪ್ಪಯ್ಯ, ಇವಾಗ ಆಗಿರೋದ್ರ ಬಗ್ಗೆ ಮಾತಾಡ್ಬೇಕಾ ಇಲ್ಲ ಮುಂದೆ ಆಗೋದ್ರ ಬಗ್ಗೆ ಮಾತಾಡ್ಬೇಕಾ? ಸರಿ ಬಿಡಿ ಕೊಯ್ಲ್ವನ್ರಿ, ನೀವು ಹೇಳ್ದಂಗೆ ಆಗಲಿ. ಆದರೆ ಇನ್ಮ್ಯಾಕೆ ಹಿಂಗೆ ಆಗಕ್ಕಿಲ್ಲ ತಾನೇ. ಇನ್ಮ್ಯಾಕೆ ನನ್ನ ಪಿರಾಣ ಇರೋ ಗಂಟ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ರಾಮ, ಇವತ್ತಿಂದ ಈ ಮನೇಲಿ ನಿನ್ನ ಸಂಸಾರ ಶುರು ಆಗ್ತಾ ಐತೆ. ನಿನ್ನನ್ನು ನಂಬಿ, ಈ ಮನೆನ ನಂಬಿ ಬಂದಿರೋ ಹೆಣ್ಮಗಿಗೆ ಯಾವುದೇ ಕೆಡಕಾಗದೇ ಇರೋ ಹಂಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅಪ್ಪಯ್ಯ, ಹ್ಞೂ ಅಂದರೆ ಆಯ್ತಾ? ನಿನ್ನ ರೂಮನ್ನು ಒಸಿ ಕ್ಲೀನಾಗಿ ಮಡಿಕೋ ಹೋಗು. ಇನ್ಮೇಲೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಸರಿ ಅಪ್ಪಯ್ಯ. ಹೌದಾ? ನಿನ್ನ ಮತ್ತೆ ಸರಿ ಅಂತೀಯಲ್ಲ, ಹೋಗಿ ಕ್ಲೀನಾಗಿ ಇಟ್ಕೋ ಹೋಗು. ಸರಿ ಅಪ್ಪಯ್ಯ. ಹೋಗ್ಲಾ ಆಯ್ತಪ್ಪಯ್ಯ. ಶಾರದಕ್ಕ, ದೊಡ್ಡ ಮನೆಗೆ ಮಹಾಲಕ್ಷ್ಮಿ ಬೇಕು ಅಂತ ನೀವು ಬೇಡ್ಕೊಂಡಿದ್ದು ಸುಳ್ಳಾಗಲಿಲ್ಲ ಬಿಡಿ. ಹಿರಿ ಸೊಸೆ ನೋಡಕ್ಕುವ ಗುಂಡಗುವ ಮಹಾಲಕ್ಷ್ಮಿಯೇ. ಹಾಂ ಜಯ, ತಡ ಆದ್ರೂ ಆಗೋದೆಲ್ಲ ಒಳ್ಳೇದಕ್ಕೆಯ.
ಶಾರದಕ್ಕ ಅವ್ರು ಖಾರ ತಿಂತಾರ ಅಥವಾ ಹೊಸಿ ಕಮ್ಮಿನೇ ಹಾಕ್ಲಾ? ಹುಸಿ ಕಮ್ಮಿನೇ ಹಾಕು ಜಯ. ಇರಿ ಸೊಸೆ, ಈ ಮನೆ ಅಡುಗೆಗೆ ಇನ್ನೂ ಒಗ್ಗಿರಕ್ಕಿಲ್ಲ. ಶಾರದಕ್ಕ ಇನ್ಮೇಲೆ ಬೆಳಗ್ಗೆನೆ ತಿಂಡಿ ಮಾಡ್ಬೇಕಾರೆ ಸೊಸೆ ಅಮ್ಮವ್ರನ್ನ ಒಂದು ಮಾತು ಕೇಳ್ಬಿಟ್ಟೆ ತಿಂಡಿ ಮಾಡವ. ಹಾಗೇನೂ ಬೇಡ. ನೀವು ಇಷ್ಟು ದಿನ ಹೇಗೆ ಅಡುಗೆ ಮಾಡ್ತಿದ್ರೋ ಹಾಗೆ ಮಾಡಿ. ನನಗೋಸ್ಕರ ಸ್ಪೆಷಲ್ ಉಪಚಾರ ಎಲ್ಲ ಬೇಡ. ನಮಸ್ಕಾರ ಅಮ್ಮವ್ರೆ. ಜಯಕ್ಕ, ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು. ನಾನು ನೋಡಿದಾಗೆಲ್ಲ ರೀತಿ ಮರ್ಯಾದೆ ಕೊಡೋದು ನನಗಿಷ್ಟ ಆಗಲ್ಲ. ಆದ್ರೂ ಇಲ್ಲ, ಏನೂ ಇಲ್ಲ. ನನ್ನನ್ನು ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ. ಸರಿ ಜಾನಕಿ, ಈಗ ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ಇನ್ನೇನಕ್ಕೆ? ಅಡುಗೆ ಮಾಡೋಕ್ಕೆ. ಸೈಡ್ ಬನ್ನಿ, ನಾನು ಮಾಡ್ತೀನಿ. ಇವತ್ತಟ್ಟೆ ಬಂದಿದ್ದೀಯ, ಹುಸಿ ಸುಧಾರಿಸ್ಕೊಂಡು ಈ ಮನೆ ಜನಗಳ ಜೊತೆ ಎಲ್ಲ ಪಳಗದ ಮ್ಯಾಕೆ ಅಡುಗೆ ಮನೆಗೆ ಬಂದ್ರಾತು. ಅದಕ್ಕೆ ಯಾಕೆ ಅವಸರ? ಹೇಗಿದ್ರೂ ಮಾಡಲೇಬೇಕಲ್ವ ಶಾರದಕ್ಕ. ಈಗಲಿಂದನೇ ಶುರು ಮಾಡ್ಕೋತೀನಿ. ಅಮ್ಮವ್ರೆ ನೀವು ಹೋಗಿ, ನಾವು ಮಾಡ್ಕೊತೀವಿ. ಏನು ಅಮ್ಮವ್ರೇನಾ? ಓ ತಂಗ್ಯವ್ವ, ಸರಿ ಈಗ ನೀವು ಹೋಗಿ, ನಾವು ಮಾಡ್ಕೊತೀವಿ. 2 ದಿವಸ ಬಿಟ್ಟು ಬರೀರಂತೆ. 2 ದಿನನಾ? 2 ದಿನ ಎಲ್ಲ ಇಲ್ಲ, ನಾಳೆಯಿಂದ ನಾನು ಸೇರಿಸ್ಕೋಬೇಕು ಅಷ್ಟೇ. ಸರಿ ಸರಿ, ಈಗ ಹೋಗಿ ನಾವು ಅಡುಗೆ ಮಾಡ್ಕೊಂಡು ತಗೊಬರ್ತೀವಿ. ಹೋಗಿ. ಸರಿ. ಶಾರದಕ್ಕ, ಇರಿ ಸೊಸೆಮ್ಮ, ವಜ್ರ ವಜ್ರ ಶಾರದಕ್ಕ. ಪರವಾಗಿಲ್ಲ ಬಿಡಿ, ನಾನು ಹಾಕತ್ತೀನಿ. ಸಂದಾಗೈತಾ? ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನೀವೇ ಕ್ಲೀನ್ ಮಾಡಿದ್ರಾ? ನಿಮಗೆ ಈ ಕ್ವಾಣೆ ಇಷ್ಟ ಆಯ್ತಾ? ನಿಮ್ಮ ಜೊತೆ ಇಷ್ಟು ದಿನ ನನ್ನ ತೋಟದ ಮನೇಲಿದ್ರೂ ನಿಮಗೆ ನನ್ನ ಬಗ್ಗೆ ಸರಿಯಾಗಿ ಅರ್ಥ ಆಗಿಲ್ವಲ್ಲ. ಅಂದರೆ ನಾನು ಖುಷಿಯಾಗಿರೋಕ್ಕೆ ದೊಡ್ಡ ರೂಮು, ಕಾಸ್ಟ್ಲಿ ಐಟಮ್ಸ್ ಮನೇಲಿ ಇರಬೇಕು ಅಂತ ಏನೂ ಇಲ್ಲ. ನೀವು ನನ್ನ ಜೊತೆಗಿದ್ರೆ ಸಾಕು. ಅಂದರೆ ನಾವಿಲ್ಲಿಗೆ ಬಂದಿದ್ದು ನಿಮಗೆ ಖುಷಿನೇ ಅಲ್ವಾ? ತುಂಬಾ ಖುಷಿ. ತೋಟದ ಮನೇಲಿ ಇದ್ದಷ್ಟೇ ಖುಷಿ. ಹೌದು, ಅಷ್ಟೇ ಅಲ್ಲ, ಮನೆಯವ್ರು ಎಲ್ಲರ ಜೊತೆ ಇರೋದು ಸ್ಯಾನೆ ಸಂದಾಗಿರ್ತೈತೆ. ಒಟ್ಟಿಗೆ ಇರೋದ್ರಲ್ಲಿರೋ ಮಜಾನೇ ಬೇರೆ. ನಮ್ಮ ಅಣ್ಣವ್ರು ಹೇಳಿಲ್ವೇ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ ಅಂತವ. ಮೊದಲು ನಿಮಗೆ ಎಲ್ಲರ ತಾವ ಹೊಂದ್ಕೊಳ್ಳೋದು ಹೊಸಿ ಕಷ್ಟ ಆಯ್ತೈತೆ. ಆಮೇಲೆ ಹೋಯ್ತಾ ಸರಿ ಹೋಯ್ತೈತೆ. ಹಾಗೇನೂ ಇಲ್ಲ, ಈಗಲೇ ಎಲ್ಲರೂ ನಮ್ಮನೆಯವರು ಅನ್ನೋ ಹಾಗಾಗಿದೆ. ಇನ್ಮೇಲೆ ಇದೇ ನಮ್ಮ ಮನೆ, ಇದೇ ನಮ್ಮ ಸಂಸಾರ. ಒಟ್ಟಿಗೆ ಖುಷಿಯಾಗಿರೋಣ.